ಪತ್ನಿ ಸಮೇತ ತಿರುಮಲಕ್ಕೆ ಭೇಟಿ ನೀಡಿದ ಡಿಸಿಎಂ. ನನಸಾಗುತ್ತಾ ಡಿಕೆ ಶಿವಕುಮಾರ್ ಬಹು ದಿನಗಳ ಕನಸು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾದ ಹಿನ್ನೆಲೆ ಕಲ್ಪತರು ನಾಡು ತುಮಕೂರಿನಲ್ಲಿ ಸಾಧನಾ ಸಮಾವೇಶ ನಡೀತಾ ಇರುವ ಬೆನ್ನಲ್ಲೇ ಇಂದು ಮುಂಜಾನೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಸಮೇತ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ಅಧಿಕಾರ ಹಸ್ತಾಂತರದ ಚರ್ಚೆಗಳ ನಡುವೆಯೇ ಡಿಕೆಶಿ ದೇವರ ಮೊರೆ ಹೋಗಿರುವುದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷಗಳು ಪೂರೈಸಿದ ದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಜೊತೆ ತಿರುಮಲಕ್ಕೆ ಭೇಟಿಯನ್ನ ನೀಡಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಡಿಕೆಶಿ ಜೊತೆ ಅವರ ಆಪ್ತ ಕುಣಿಗಲ್ ಶಾಸಕ ರಂಗನಾಥ್ ಕೂಡ ಭಾಗಿಯಾಗಿದ್ದಾರೆ. ಬಹುತೇಕ 6 ವರ್ಷಗಳ ಬಳಿಕ ತಿರುಪತಿ ಬಾಲಾಜಿಯ ದರ್ಶನ ಪಡೆದಿರುವ ಡಿಸಿಎಂ ದೇವಸ್ಥಾನ ಆಡಳಿತ ಹಾಗೂ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. After a very long time, more than 6-7 years, I have not visited Lord Balaji, Venkateshwara temple. I could see lot of changes, lot of development, lot of discipline, good cleanliness, good administration. I thank all the administration, the government who have done a great job. Every year there is lot of development is being seen. So I pray Lord Venkateshwara to give strength, good health, good rains to all of them. Let the entire country be in peace. Lord Venkateshwara should see that the entire country should not suffer from the financial crisis anymore. So I am very happy the Honorable Chairman also is doing a very good job with his team. I could meet the Revenue Minister. He is also doing an excellent job here. So I wish him all the best. So may God Venkateshwara pray all of us. ಇನ್ನು ಈಗಾಗಲೇ ಸಿಎಂ ಆಗುವ ಕನಸಿನಲ್ಲಿರುವ ಡಿಕೆಶಿ ಇದೀಗ ತಿಮ್ಮಪ್ಪನ ಬಳಿ ತಮ್ಮ ಇಷ್ಟಾರ್ಥ ಸಿದ್ಧಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ಡಿಕೆಶಿ ತೆರೆ ಹಿಂದೆ ಕೂಡ ಸಿಎಂ ಪಟ್ಟಕ್ಕಾಗಿ ಅನೇಕ ಹೋರಾಟವನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದೀಗ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಮುನ್ನ ಡಿಸಿಎಂ ದೇವರ ದರ್ಶನ ಪಡೆದಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಸಿಎಂ ಕುರ್ಚಿ ಕಾದಾಟಕ್ಕೆ ತೆರೆ ಬೀಳುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಶರಣಾಗತ ವತ್ಸಲ ಸಾರನಿತೆ ಪರಿಪಾಲಯ